ಮಾಡಿ ಸಾಕಾಗ್ಬಿಟ್ಟಿದೆ ಏನು ತಿನ್ಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ರೆ ಅನ್ಕೊಂಡ್ರೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನಮ್ಮ ತಂಗಿ ಬಂದು ನೆಕ್ಸ್ಟ್ ಲಾಗ್ ಆಗಿರುತ್ತೆ. ಅಂದರೆ ಇದು ಮಂಗಳವಾರದ ಲಾಗು. ಮಂಗಳವಾರ ಬಂದು ಇವರು ಏನೇನು ತಗೊಂಬರ್ತೀನಿ ಅಂದರೆ ಏನೇನು ತಗೊಂಬರ್ತೀನಿ ಅಂದರೆ ನಾನ್ ವೆಜ್ ಏನೇನು ತಗೊಂಬರ್ತೀನಿ ಅಂದರೆ ಹಾಗಾಗಿ ನಾನೇನು ಸಿಂಪಲ್ಲಾಗಿ ಪಾಸ್ತಾ ಮಾಡಿದ್ದೀನಿ. ಇನ್ನು ಅವ್ರ ಬಾಕ್ಸಿಗೆ ಅಂತಂದೇಳಿ ಅನ್ನ ಮತ್ತು ಒಂದು ಸ್ವಲ್ಪ ಟೊಮೆಟೊ ಪಲ್ಯ ಮಾಡಿದ್ದೆ ಅಷ್ಟೇ. ನಾನು ಮೊನ್ನೆ ಮಾಡಿದ್ನಲ್ವ, ಆವಾಗ ಪಾಸ್ತಾ ನಮ್ಮ ತಂಗಿ ಕೇಳಿದ್ಲು, ಇಷ್ಟಪಟ್ಟಿದ್ಲು ಮಾಡು ಪಾಸ್ತಾ ಅಂತಂದೇಳಿ. ಹಾಗಾಗಿ ಅವಳಿಗೋಸ್ಕರ ಪಾಸ್ತಾ ಮಾಡೋಣ ಅಂತಂದೇಳಿ ಇಲ್ಲಿ ಪಾಸ್ತಾ ಮಾಡ್ತಿದ್ದೆ. ಪಾಸ್ತಾ ಮಾಡೋಕ್ಕೆ ಈರುಳ್ಳಿ ಚೆನ್ನಾಗಿ ಬೆನ್ಸ್ಕೊಂಡು, ಆಮೇಲೆ ಟೊಮೊಟೊ ಚೆನ್ನಾಗಿ ಬೆನ್ಸ್ಕೊಂಡು, ಇನ್ನು ಹಸೆ ಖಾರ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕಂಗಿದ್ರೆ ಹಾಕ್ಬೋದು. ಬಟ್ ಗೊತ್ತಿರುತ್ತಲ್ವ ನಿಮಗೂ, ಸದ್ಯಕ್ಕೆ ನಾವು ತಿನ್ನಾಗಿಲ್ಲ ಅಂತೇಳಿ ಹಾಗಾಗಿ ನಾನು ಖಾರ ಹಾಕ್ಕೊತೀನಿ. ಇನ್ನು ಸ್ವಲ್ಪ ಸೌತೆಕಾಯಿ ಒಂದು ಸ್ವಲ್ಪ ಗೆಜರಿ ತುರಿದು ಹಾಕ್ಕೊಂಡೆ, ಸಖತ್ತಾಗಿರುತ್ತೆ ಟೇಸ್ಟ್ ಬಂದು. ಹಾಗಾಗಿ ಅವೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಇದನ್ನು ತುರಿದು ಹಾಕ್ಕೊಂಡೆ. ಇನ್ನು ಚೆನ್ನಾಗಿ ತುರಿದು ಹಾಕೊಂಡ್ಮೇಲೆ ಖಾರ ಹಾಕ್ಕೊಂಡು ಚೆನ್ನಾಗಿ ಬೆನ್ಸ್ಕೋಬೇಕು. ಬೆನ್ಸ್ಕೊಂಡಾದಮೇಲೆ ಪಾಸ್ತಾ ಪ್ಯಾಕೆಟ್ ಇರುತ್ತಲ್ವ ಮಸಾಲೆ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಂಡು, ಇನ್ನು ಪಾಸ್ತಾ ಬಂದು ನಾನು ಬೆಳಗ್ಗೆ ಎದ್ದಾಗಲೇ ಕುಕ್ಕರಲ್ಲಿ ಒಂದು ವಿಸಿಲ್ ಕೂಗ್ಸೋಕ್ಕೆ ಇಟ್ಟೋಗಿದ್ದೆ. ಹಾಗಾಗಿ ಅದು ಆಗಿತ್ತು, ಪಾಸ್ತಾ ಕುದ್ದಿತ್ತು. ಇನ್ನು ಇದರೆಲ್ಲ ಮಸಾಲೆ ಎಲ್ಲ ಮಾಡಿಕೊಂಡು ಹಾಕೋದಷ್ಟೇ ಇತ್ತು. ಇನ್ನು ಹಾಕಿ ನನಗೆ ಕೈಲೇ ಪಾಸ್ತಾ ಇಷ್ಟಪಟ್ಟಿದ್ಲು, ಹಾಗಾಗಿ ಅವಳಿಗೋಸ್ಕರ ಅಂತಲೇ ಪಾಸ್ತಾ ಮಾಡ್ತಿದ್ದೆ. ಇನ್ನು ಕುಕ್ಕರಿಗೆ ಕೂಗ್ಸ್ಕೊಂಡು ಇಟ್ಕೊಂಡಿದ್ನಿ ಪಾಸ್ತಾ ಆಲ್ರೆಡಿ. ಅದನ್ನು ಇದಕ್ಕೆ ಹಾಕಿ ತಿರುಗಿದ್ರೆ ಆಯ್ತು, ರೆಡಿ ಪಾಸ್ತಾ. ಇನ್ನು ನನಗೊಂದು ಇಷ್ಟ ಫ್ರೆಂಡ್ಸ್, ನಮ್ಮ ಮನೆ ಕಡೆ ಇನ್ನು ಯಾರಾಗಲಿ ನಮ್ಮ ಮನೆಗೆ ಬಂದರೆ ಅವ್ರಿಗೆ ಇಷ್ಟ ಆಗಿದ್ದು ಅಡುಗೆ ಮಾಡಿ ಬಡಿಸ್ಬೇಕಂದ್ರೆ ನನಗೆ ತುಂಬ ಇಷ್ಟ. ಅದರಲ್ಲಿ ಮೇನ್ ಬಂದು ನಮ್ಮ ತಂಗಿ ಇಷ್ಟ, ಮತ್ತು ನಮ್ಮ ಅಪ್ಪ ಬರ್ತಿದ್ರು ಅವಾಗಿದ್ದಾಗೆ. ಅವ್ರಿಗೇನು ಇಷ್ಟ ಕೇಳಿ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಇನ್ನು ಅಮ್ಮ ಬಂದು ಅವ್ರು ಏನು ಅಷ್ಟು ತಿನ್ನೋರು ಇಷ್ಟಪಡಲ್ಲ, ಏನಿದ್ರು ತಿಂತಾರೆ. ಇನ್ನು ನಮ್ಮ ತಮ್ಮ ಅಂತೂ ನನ್ನ ಜೊತೆನೇ ಇದ್ನಲ್ವ, ಹಾಗಾಗಿ ಮಾಡಿ ಅಭ್ಯಾಸ ಅಲ್ವ. ಹಾಗಾಗಿ ನಮ್ಮ ತಂಗಿ ಯಾವಾಗೋ ಒಂದು ಟೈಮ್ ಬರ್ತಾಳೆ. ಅವು ಕಾಲೇಜ್ ರಜೆ ಇದ್ರೆ ಮಾತ್ರ ಬರ್ತಾಳೆ, ಒಂದೆರಡು ದಿವಸ ಇದ್ದು ಹೋಗ್ಬಿಡ್ತಾಳೆ. ಯಾಕಂತ ರೀಸನ್ ಹಾಕಿ ನಾನು ಜಾಸ್ತಿ ಡೇ ಕಳೆದೀವಿ ಅಂದರೆ ಜಗಳ ಆಗುತ್ತೆ. ಆಕೆಗೂ ಗೊತ್ತು, ನನಗೆ ಗೊತ್ತು. ಹಾಗಾಗಿ ಸುಮ್ಮನೆ ಯಾಕೆ ಜಗಳ ಆಡೋದಂತೆ ಒಂದು 2 ದಿವಸ ಇರ್ತಾಳೆ, 2 ದಿವಸ 4 ದಿವಸ ಇರ್ತಾಳೆ. 4 ದಿವಸ ಇದಕ್ಕೆ ಅವ್ರು ಸ್ವಲ್ಪ ಮನಸ್ತಾಪಗಳು ಆಗ್ತಿರ್ತಾವೆ, ಹಂಗೆ ಸುಮ್ಮನೆ ಜಗಳ ಆಡ್ತಿರ್ತೀವಿ. ಹಾಗಾಗಿ ನನಗೆ ತುಂಬ ಇಷ್ಟ ನಮ್ಮ ತಂಗಿ ಬಂದಾಗ ಆಕೆಗೋಸ್ಕರ ಸ್ಪೆಷಲಾಗಿ ಏನೇನು ಮಾಡ್ಕೊಳ್ಬೇಕು, ತಿನ್ನಿಸ್ಬೇಕು ಅಂತಂದೇಳಿ. ಆಕೆಗೆ ಲಕ್ಕಿದೆ ಫ್ರೆಂಡ್ಸ್ ಈ ಥರ ಬರೋಕ್ಕೆ, ಹಂಗೆ ಹೋಗೋಕ್ಕೆ. ಬಟ್ ನಮಗೆ ಆ ಲಕ್ಕಿದ್ದಿಲ್ಲ, ಯಾಕಂದರೆ ನಮ್ಮ ಅಮ್ಮನ ತವ್ರ ಮನೆಯೇ ಅದು, ಅಲ್ಲೇ ಇತ್ತು. ಇನ್ನು ನಮ್ಮ ಸ್ಕೂಲ್ ಲೈಫಲ್ಲೆಲ್ಲ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವೊಬ್ಬರು ಇದು ಸಿಚುವೇಶನ್ ಹ್ಯಾಂಡ್ಲ್ ಮಾಡಿರ್ತಾರೆ, ಅದರಲ್ಲಿ ನಾನೊಬ್ಳು ಅನ್ನೋಕ್ಕಿಂತ ನಾನು ನಮ್ಮ ತಮ್ಮ ತಂಗಿ 3 ಈಗ ಇತ್ತೀಚೆಗೆ ಸ್ವಲ್ಪ ನಾವು ಇಲ್ಲಿರೋದಕ್ಕೆ, ನನ್ನ ಮದುವೆ ಆಗೋದಕ್ಕೆ ಇಲ್ಲಿಗೆ ಸ್ವಲ್ಪ ಬರ್ತಾರೆ ಹೋಗ್ತಾರೆ. ಅಂದರೆ ಏನಂದರೆ ಫಸ್ಟೆಲ್ಲ ನನ್ನ ಮದುವೆ ಆಗಿ ಮದುವೆಗಿನ ಮುಂಚೆ ಸ್ಕೂಲಲ್ಲಿ ಇರ್ತಾರಲ್ವ, ರಜೆ ಇದ್ದಾಗ ಎಲ್ಲರ ಅಜ್ಜಿ ಮನೆಗೆ ಹೋಗಿದ್ರೆ ನಮಗೆ ಆ ಭಾಗ್ಯ ಇದ್ದಿಲ್ಲ ಫ್ರೆಂಡ್ಸ್. ಯಾಕಂದರೆ ಅಮ್ಮಂದು ಅದೇ ಊರಾಗಿತ್ತು. ಇನ್ನು ಹೋಗೋಕ್ಕೆ ಇದ್ದಿಲ್ಲ, ಅಮ್ಮನೇ ಹೋಗ್ತಿದ್ದಿಲ್ಲ. ಇನ್ನು ಹೋಗೋದು ಹಂಗೆ ಬಂದುಬಿಡ್ತಿದ್ರು, ಅದೇ ಊರು ಅಲ್ಲೇ ಎಲ್ಲ ಬಗ್ಲಾಗಂತೇಳಿ. ಇನ್ನು ನಮಗೆ ಅದು ಸಿಗಲೇ ಇಲ್ಲ, ಅಜ್ಜಿ ಮನೆ ಎಲ್ಲಿಗೂ ಹೋಗ್ಬೇಕು, ಯಾರ ಮನೆಗೂ ಹೋಗ್ತಿದ್ದಿಲ್ಲ. ಈಗ ಇಲ್ಲಿ ನಾನಿದ್ದೀನಿ, ಇಲ್ಲಿ ಒಂದು ಬೇರೆ ಇದೆ ಮನೆ, ಊರಿದೆ, ಹಿಂಗೆ ಬರ್ತಾಳೆ. ಹಾಗಾಗಿ ನಮ್ಮ ಮನೆಯವ್ರು ನನಗೆ ಬಂದರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ತಮ್ಮ ಇಲ್ಲೇ ಇದ್ದ, ನಮಗೆ ಅಭ್ಯಾಸ ಆಗ್ಬಿಟ್ಟಿದ್ದ. ಹಾಗಾಗಿ ನಮ್ಮಪ್ಪ ನಮ್ಮ ತಂಗಿ ಸ್ವಲ್ಪ ಬಂದರೆ ಏನೋ ಮಾಡ್ಕೊಡ್ತಿದ್ದೆ. ಅವಾಗ ನಮ್ಮಪ್ಪ ಇದ್ದಾಗ ಹಂಗೆ ಅವರು ಇದೆ ನಾನ್ ವೆಜ್ ಬರ್ತಾನೆ ತಗೊಂಬಂದ್ಬಿಡ್ತಿದ್ರು. ನನ್ನ ನಿಜ ತುಂಬ ಇಷ್ಟ ಅವಲ್ಲ ಫ್ರೆಂಡ್ ನಾನ್ ವೆಜ್, ಹಾಗಾಗಿ ಬರ್ತಾನೆ ತಂದುಬಿಡ್ತಿದ್ರು ಇಂಥವು ಇಷ್ಟ ಅಂತಂದೇಳಿ. ಹಾಗಾಗಿ ಮಾಡಿ ಕೊಡೋಕೆ ಇಷ್ಟ. ಅದ್ರಾಗಿ ಬಂದಿದ್ಲಲ್ವ, ಈಗೀಗ ಇಷ್ಟ ಥರ ಮಾಡಿಕೊಡೋಣ ಅಂತಂದೇಳಿ ಅವ್ರು ಪಾಸ್ತಾ ಕೇಳಿದ್ದು, ಪಾಸ್ತಾ ಮಾಡ್ತಿದ್ದೆ. ಹಾಗೆ ಅಕ್ಕ ತಂಗಿ ಒಂಥರ ಬಾಂಡಿಂಗ್ ಅದು. ನೋಡೋ ಒಂದು ಸ್ವಲ್ಪ ದಿವಸ ಚೆನ್ನಾಗೇ ಇರ್ತೀವಿ, ಬರ್ತಾ ಅದು ಏನಾಗುತ್ತೆ ಏನು ಗೊತ್ತಿಲ್ಲ. ಅದೇನಂತಾರೆ 2 ಜಡೆ ಒಂದೇ ಮನೇಲಿ ಇರಬಾರ್ದು, ಇದ್ದರೆ ಜಗಳ ಅಂತ. ಇದೇ ಕಾರಣಕ್ಕೆ ಏನು ನೋಡಿ ಫ್ರೆಂಡ್, ಸುಮ್ಮನೆ ಹಂಗೆ ಏನೋ ಒಂದು ಅಂದರೆ ಫುಲ್ ಸೀರಿಯಸ್ ಏನಾಡ ಸುಮ್ಮನೆ ಹಂಗೆ ಆಡ್ತಿರ್ತೀವಿ ಅಷ್ಟೇ. ಎಲ್ಲರ ಮನೇಲಿ ಇರ್ತೇವೆ ಅಲ್ವ ಅಕ್ಕ ತಂಗಿ ಜಗಳ. ಸಣ್ಣ ಮಕ್ಕಳಿದ್ದಾಗ ಹೇಳ್ಬೇಕಾ, ನಮ್ಮಪ್ಪ ನಮ್ಮಮ್ಮ ಅಂತೂ ಏನು ಜಗಳ ಆಡ್ತಾರೆ, ಏನಿಲ್ಲ ಅಂತ ಸಾಕಾಗ್ಬಿಡ್ತೈತೆ ಅವ್ರಿಗಂತೂ. ಇನ್ನು ಇಲ್ಲೇನು ಮಾಡ್ತಿದ್ದೀನಿ, ರಾಗಿ ಗಂಜಿ ಮಾಡ್ತಿದ್ದೀನಿ ಫ್ರೆಂಡ್. ರಾಗಿ ಗಂಜಿ ಯಾಕಂದರೆ ಸ್ವಲ್ಪ ಪ್ರಿಯಾಂಶಿ ಸ್ವಲ್ಪ ತಿನ್ಸೋಣ ಅಂತಂದೇಳಿ, ಡೈಲಿ ಬೆಳಗ್ಗೆ ಎದ್ದು ಸ್ವಲ್ಪ ಕುಡ್ಸೋಣ ಅವನಿಗೆ ಅಂತಂದೇಳಿ. ಯಾಕಂದರೆ
ಯಾಕಂತ ಹೇಳಿದ್ರೆ ನನಗೆ ಎದಕ್ಕೋ ಅವ್ನು ನೋಡಿದರೆ ಒಂಥರ ಅವನು ವೀಕ್ ಇದ್ದಾನೆ ಅಂತ ನನಗೆ ಅನಿಸ್ತಿದೆ. ಯಾಕಂದರೆ ಅವನು ಎಲ್ಲಾದರೂ ಹೋಗ್ತಾನಲ್ವ ಬರೀ ಬೀಳ್ತಿದ್ದಾನೆ, ಎಡಿ ಬೀಳೋದು, ಸುಮ್ಮನೆ ನಡೀತಿರ್ತಾನೆ ಬಿದ್ದುಬಿಡ್ತಾನೆ, ಹಂಗೆ ಆಗ್ತಿದೆ ಎಡಿ ಬೀಳೋದು. ಹಂಗೆ ಒಮ್ಮೆನ ಅಂತಾಳೆ ಮಕ್ಳು ಹಂಗೆ ಬೀಳೋದು ಎದಾರದು ಮಾಡ್ತಿರ್ತಾರೆ, ಅದಕ್ಕೆಲ್ಲ ನೀನು ಯೋಚನೆ ಎದಕ್ಕೆ ಮಾಡ್ತೀವಿ, ಮಕ್ಳಿರೋದು ಹೆಂಗೆ ಅಲ್ವ, ಬಿದ್ದು ಎದ್ರೇನೆ ಅಲ್ವ ದೊಡ್ಡವ್ರಾಗೋದು ಹಂಗಂತ. ಬಟ್ ನನಗೆ ಎದಕ್ಕೋ ಏನೋ ಅವನಿಗಿನ ಸ್ವಲ್ಪ ಶಕ್ತಿ ಇಲ್ಲೇನೋ ಹಂಗೆ ಅನಿಸ್ತಿದೆ, ಆ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಬೆಳಿಗ್ಗೆ ಎದ್ದು ರಾಗಿ ಗಂಜಿ ಕುಡ್ಸೋಣ ಅಂತಂದು ಹೇಳಿ ಇದು ಮಾಡ್ತೀವಿ. ಫಸ್ಟಿಗೆಲ್ಲ ಸರ್ಲಾಕ್ ಕುಡಿಸ್ತಿದ್ದೆ ಫ್ರೆಂಡ್ಸ್. ಅವ್ನಿಗೆ ಸರ್ಲಾಕ್ ಸ್ವಲ್ಪ ಆಗಬರಲಿಲ್ಲ ಅಂದರೆ ಅವ್ನಿಗೆ ಇಷ್ಟ ಆಗಲಿಲ್ಲೇನೋ ಅದು. ಒಂದು ಟೈಮ್ ತಗೊಂಬಂದಿದ್ದು ಫುಲ್ಲು ಖಾಲಿ ಆಯಿತು. ನೆಕ್ಸ್ಟ್ ಟೈಮ್ ತಗೊಂಬಂದಿದ್ದು ಅವ್ನು ತಿನ್ನಲಿಲ್ಲ, ಬಿಟ್ಬಿಟ್ಟು ಒಲ್ಲೆ ಅನ್ನೋಕ್ಕೆ ಅವಾಯ್ಡ್ ಮಾಡೋಕೆ ನಿಂತು. ಹಾಗಾಗಿ ಚಿಕ್ಕ ಮಗ ಇದ್ದುಬಿಟ್ಟು ಅವನಿಗೆ ನಾವು ರಾಗಿ ಗಂಜಿ ಕುಡಿಸ್ಲೇ ಇಲ್ಲ, ಸರ್ಲಾಕ್ ಒಂದೇ ಟೈಮ್, ಅದು ಒಂದೇ ಪ್ಯಾಕೆಟ್ ಕುಡಿಸಿದ್ವಿ. ಈಗ ನೋಡೋಣ ಅಂತ ಈಗ ಕುಡಿಸ್ತಿದ್ದೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಕುಡಿತಿದ್ದಾನೆ. ಸ್ವಲ್ಪ ಸ್ವೀಟ್ ಇರಬೇಕು, ಸ್ವೀಟ್ ಅಡ್ಜಸ್ಟ್ ಮಾಡಬಾರ್ದು, ಆದರೆ ಸ್ವಲ್ಪ ಇದ್ದರೆ ಮಾತ್ರ ತಿಂತಾನೆ, ಇಲ್ಲಾಂದರೆ ಅದೂ ಇಲ್ಲ. ಒಂದು ಸ್ವಲ್ಪ ದಿವಸ ಖಾಲಿ ಆಗಿ ಪ್ಯಾಕೆಟ್ ಖಾಲಿ ಆಗೋ ತಕ್ಕಂತ ಕುಡ್ಸೋಣ ಅಂದ್ಕೊಂಡಿದ್ದೀನಿ. ಇನ್ನು ಅಕ್ಕಿನೂ ಖಾಲಿ ಆಗಿದ್ವು. ನಮ್ಮ ತಂಗಿ ಕೆಲಸ ಮಾಡ್ತಿದ್ಲಲ್ವ, ಇನ್ನು ನಾನು ಸ್ವಲ್ಪ ಅಕ್ಕಿ ಯಾರನ್ನು ಬಂದಾಗ ಹಿಂಗೆಲ್ಲ ಮಾಡ್ಕೋಬೇಕು. ನಾನು ಅಪರೂಪಕ್ಕೆ ಅಕ್ಕನ ಮನೆಗೆ ಬಂದಿರ್ತಾಳ, ಸ್ವಲ್ಪ ಕೆಲಸ ಮಾಡೋಣ ಅಂಬದು ಏನಿಲ್ಲ ಹುಡುಗಿ. ಮಾಡಿ ಎಲ್ಲ ಇಲ್ಲ ಹೇಳ. ಬನ್ನಿ ಫ್ರೆಂಡ್ಸ್, ಈಗ ಈವ್ನಿಂಗ್ದಿಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮ ತಂಗಿ ಜಡೆ ಹಾಕ್ತಿದ್ದೀನಿ. ಜಡೆ ಹಾಕಿ ನಮ್ಗೆ ಬರೋಲ್ಲ, ಹುಡುಗಿ ಬರುತ್ತೆ. ಇಲ್ಲಿ ಬಂದಾಳಲ್ಲ, ನಾನಿದ್ರೆ ನಾನು ಹಾಕ್ಬೇಕು ಅಕ್ಕಿ. ಅಲ್ಕ ಎದಕ್ಕ ಎಲ್ಲಿ ಎಷ್ಟೇ ಕ್ಲಾಸ್ ನೀನು? ಅಕ್ಕನಾಗ ಬರ್ತೈತಿ, ನಾನು ಹಾಕ್ಬೇಕಂತೆ. ಫಿಶ್ ತಗೊಂಡಿಟ್ಟಾರ ಇಲ್ಲಿ ಬಾಬಾ ಈಕೆ ಬಂದಾಳ. ಈಕೆ ಫಿಶ್ ಅಂದರೆ ಜಗ್ಗಿ ಇಷ್ಟ ಫ್ರೆಂಡ್ಸ್, ಹುಡುಗಿ ಮೀನಾ ಅಂತ. ಹಾಗಾಗಿ ಫಿಶ್ ತಗೊಂಬಂದಾರ. ಫಿಶ್ ಫ್ರೈ ಮತ್ತು ಫಿಶ್ ಸಾರು ಮತ್ತು ರೊಟ್ಟಿ. ಮುದ್ದೆ ಮಾಡೋಣ, ಮುದ್ದೆ ಬೇಡ ಅಂತ ಹುಡುಗಿ, ಅದಕ್ಕೆ ಅನ್ನ ರೊಟ್ಟಿ ಮಾಡಬೇಕು. ಮಾಡೋದ್ನಾಗ ಮತ್ತೆ ಕಾಣ್ತೀವಿ. ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಚಳಂಬ್ರೆಕಾಯಿ ಸೋಸ್ಕೊಂಡ್ಬಿಡ್ತೀನಿ ನಾಳೆಗೆ ಮಾಡೋಕ್ಕೆ. ಅವ್ರಿಗೆ ಬೆಂಡೆಕಾಯಿ ತಿನ್ನಿಸ್ಬಾರ್ದು ಅಂತ ಫ್ರೆಂಡ್ಸ್, ನನಗೆ ಅಂದಿದ್ದು ಸಾಕಾಗ್ಬಿಟ್ಟಿದೆ ಏನು ತಿನ್ನಿಸ್ಬೇಕೇನಂತ. ಹಾಗಾಗಿ ಅವ್ರಿಗೆ ಸ್ವಲ್ಪ ಚಳಂಬ್ರೆಕಾಯಿ ಇದ್ದಾವೆ, ಸೋಸಿಡ್ತೀನಿ. ಇನ್ನೊಂದು ಏನಂದರೆ ನಮ್ಮ ತಂಗಿ ಕೂಡ ಅಡುಗೆ ಮಾಡ್ಸೋಣ ಅಂತ. ಯಾಕಂದರೆ ಆಕೆಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನಿಲ್ಲ ಅಂತೇಳಿ. ಮುಂದೆ ಆಕೆಗೆ ಫ್ಯೂಚರಲ್ಲಿ ಹೆಲ್ಪ್ ಆಗುತ್ತಲ್ವ ಕಲಿತ್ರೆ. ಇನ್ನು ನಮ್ಮಮ್ಮ ಹೇಳಿದ್ರಂತ ಆಕೆ ಕಲಿಯೋದು ಇಲ್ಲ, ಬರಲ್ಲ ಅಂತ ಹೇಳ್ತಾಳೆ. ಬಟ್ ಈ ಮುಖಾಂತರ ಆಗಲಿ ಅವಕ್ಕೆ ಸ್ವಲ್ಪ ಕಲ್ಸೋಣ, ಅದಕ್ಕೆ ನಾನು ಹಾಕ್ತೀವಿ ಏನೇನಿಲ್ಲ ಅಂತೇಳಿ. ಆಕೆ ಮಾಡ್ತಾಳೆ ಇಲ್ಲ ಗೊತ್ತಿಲ್ಲ. ನಾನು ಮಾಡು ಅಂತ ಹೇಳಿದ್ದೀನಿ. ಎಲ್ಲ ರೆಡಿ ಮಾಡಿಟ್ರೆ ನಾನು ಬಂದು ಮಾಡ್ತೀನಿ, ಜಸ್ಟ್ ಅಷ್ಟೇ, ಇನ್ನೇನು ಟಚ್ ಮಾಡಲ್ಲ ಅಂತ ಹೇಳ. ಎಲ್ಲ ರೆಡಿ ಮಾಡಿಟ್ರೆ ಇನ್ನು ಹಾಕಿ ಏನು ಮಾಡೋದು ನಿಂತ ಫ್ರೆಂಡ್ಸ್. ಅದಕ್ಕೆ ಹೇಳಿ ಹಾಕಿ ಕೂಡ ಮಾಡಿಸ್ತೀನಿ, ನೋಡೋಣ ಹೆಂಗೆ ಮಾಡ್ತಾಳೆ ಅಂತೇಳಿ. ಅದಕ್ಕಿಂತ ಮುಂಚೆ ಚಳಂಬ್ರೆಕಾಯಿ ಸೋಸ್ಕೊಂಡು ಮತ್ತೆ ಕಾಣ್ತೀನಿ. ನೋಡಿ ಫ್ರೆಂಡ್ಸ್, ಫಸ್ಟಿಗೆ ಫ್ರೈ ಮಾಡ್ಕೊಂಬಿಡ್ತೀನಿ. ಆಮೇಲೆ ಮೀನು ಸಾರು ಮಾಡೋಣ ಅಂತಂದೇಳಿ ಅದಕ್ಕೆ ಒಂದು ಸ್ವಲ್ಪ ಖಾರ, ಅರಿಶಿನ ಪುಡಿ, ಉಪ್ಪು ಹಾಗೆ ಒಂದು ಸ್ವಲ್ಪ ಫುಡ್ ಕಲರು, ಕಾರ್ನ್ ಪೌಡ್ರು ಮತ್ತು ಅಲ್ಲ ಬೆಳ್ಳುಳ್ಳಿ ಇದು ಅಲ್ಲ ಇಲ್ಲ ಕೊತ್ತಂಬರಿ ಮತ್ತು ಇದು ಬೆಳ್ಳುಳ್ಳಿ ಫ್ರೈ ಮಾಡಿ ಇದು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತೀನಿ. ಇದೇ ಥರ ಮಾಡೋಕ್ಕೆ ಕೈ ಉರಿಯುತ್ತೆ ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಈ ಥರ ಮಾಡಿಕೊಂಡು ಈ ಥರ ಮಾಡಿಬಿಡ್ತೀನಿ. ಆದ್ರೂ ಮುಚ್ಚುತ್ತೆ. ನನ್ನ ತಂಗಿ ಮಾಡ್ಸೋಣ ಅಂದಿದ್ನಲ್ಲ ಫ್ರೆಂಡ್ಸ್, ಅದು ಒಂಥರ ಇದಿದ್ದ ಮೆಂಟ್ಲಿದ್ದಂಗೆ ಅವಳು ಮಾಡಂದರೆ ನಾನು ಮಾಡಂಗಿಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ನಾನೇ ಮಾಡಿಬಿಡೋಣ, ಅವಾಗಲೇ ಟೈಮ್ ಆಗಿದೆ ಫ್ರೆಂಡ್ಸ್, ನಾನು ಮಾಡಂದೆ ಮಾಡ್ಕೊಳ್ಳ ಅಂತ ಹೇಳ್ತಾಳೆ. ನಮ್ಮಮ್ಮ ಅಕ್ಕಿನ ಕೂಡ ಮಾಡಿಸಿಲ್ಲ, ಅಭ್ಯಾಸನೂ ಇಲ್ಲ. ಮಾಡಂದ್ರೆ ಮಾಡಲ್ಲ ಇರಲಿ ಬಿಡು ಅಂತ ನಾನೇ ಮಾಡೋಕ್ಕೆ ಬಂದೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೈ ಮಾಡ್ಕೊಳಕ್ಕೆ ಇದು ಮಾಡ್ತೀನಿ. ಸ್ವಲ್ಪ ಹೊತ್ತು ನೆನೆ ಇಟ್ಕೋಬೇಕಿತ್ತು ಮಿಕ್ಸ್ ಮಾಡಿ. ಎಣ್ಣೆ ಕಸಕ್ಕೆ ಇಡ್ತೀನಿ ಅಷ್ಟವರೆಗೆ ನೆನೆ ಹೊಡೆದು
ಫ್ರೆಂಡ್ಸ್, ನಾನೇ ಫಿಶ್ ಫ್ರೈ ಮಾಡ್ತಿದ್ದೀನಿ. ಮತ್ತು ಮಾಡಂದ್ರೆ ಮಾಡಲಿಲ್ಲ, ಹಾಗಾಗಿ ನಾನೇ ಮಾಡೋಣ ಅಂತ ಮಾಡ್ತಿದ್ದೀನಿ. ಫಿಶ್ ಫ್ರೈ ಮಾಡಿ ಇದೇ ಇದರಲ್ಲಿ ಇದು ಮಾಡಿಬಿಡ್ತೀನಿ ಫ್ರೆಂಡ್ಸ್. ನಾನು ಮೀನು ಸಾರು ಮಾಡಿಬಿಡ್ತೀನಿ. ಯಾಕಂದರೆ ಕೆಲವೊಬ್ರಿಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ, ಏನಪ್ಪ ಅಂದರೆ ಜಾಸ್ತಿ ಎಣ್ಣೆ ಹಾಕಿ ಫ್ರೈ ಮಾಡಿರ್ತಾರಲ್ವ, ಫ್ರೈ ಮಾಡಿದ ಎಣ್ಣೆ ಕೆಲವರು ಬಳಸಲ್ಲ, ಇನ್ನು ಕೆಲವ್ರಂತೂ ಬಿಸಾಕೇ ಬಿಡ್ತಾರೆ. ನಾನು ನೋಡಿದ ಮಟ್ಟಿಗೆ ನಾನೇನು ಮಾಡ್ತೀನಿ ಅಂದರೆ ಒಂಥರ ಈ ಥರ ಒಂದು ಸ್ವಲ್ಪ ತೆಗೆದು ಮೇಲೆ ಅರಳಿರುತ್ತಲ್ವ, ಆ ಥರದಲ್ಲಿ ನಾನು ಏನಾದರೂ ಅಂದರೆ ನಾನ್ ವೆಜ್ ಫ್ರೈ ಮಾಡುವಾಗ, ಚಿಕನ್ ಪಕೋಡ ಮಾಡುವಾಗಲಿ, ಫಿಶ್ ಫ್ರೈ ಮಾಡುವಾಗಲಿ ಈ ಥರದೆಲ್ಲ ಮಾಡ್ತೀನಿ. ಯಾಕಂದರೆ ಎಣ್ಣೆ ಸ್ವಲ್ಪ ಹಾಕಿದ್ರೂ ನಡೆಯುತ್ತೆ. ಏನೋ ಒಂದು ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಾಡ್ಕೊಬೋದು. ಯಾಕಂದರೆ ತೆಗೆದಿರುತ್ತಲ್ವ, ಒಂದೊಂದೇ ಫ್ರೈ ಮಾಡ್ಕೋಬೋದು. ಹಾಗಾಗಿ ಈ ಥರ ಪಾತ್ರೆಯಲ್ಲಿ ಫ್ರೈ ಮಾಡೋದ್ರಿಂದ ಎಣ್ಣೆನೂ ನಾವು ಸ್ವಲ್ಪ ಹಾಕ್ಬೋದು, ಮತ್ತು ಫ್ರೈನೂ ಒಂದೊಂದು ಆಗಿ ಹುರ್ಕೋಬೋದು. ಇನ್ನೊಂದು ಎಣ್ಣೆ ಇದು ನಾನ್ ವೆಜ್ ಮಾಡಿದ್ದ ಎಣ್ಣೆನೂ ಜಾಸ್ತಿ ಇರೋಲ್ಲ, ಅದೇ ಎಣ್ಣೆಯಲ್ಲಿ ನಾವು ಮೀನು ಸಾರನ್ನು ಮಾಡ್ಕೋಬೋದು. ನಾನು ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಹಾಗೆ ಎರಡೆರಡೇ ಫ್ರೈ ಮಾಡ್ಕೊತೀನಿ. ಯಾಕಂದರೆ ಇದು ಉಳಿದ್ರೂ ಬೇರೆ ಚಿಕನ್ ಹಂಗೆ ಉಳಿದ್ರೆ ಬೇರೆಯಲ್ಲಿ ಮಾಡ್ಕೋಬೋದು. ಬಟ್ ಇದು ನೀಚಲ್ವಾ, ಫುಲ್ಲು ನೀಚಿರುತ್ತಲ್ವ ಮೀನು, ಹಾಗಾಗಿ ಬೇರೆ ಯಾವುದಾದ್ರೂ ತರಕಾರಿಗಾಗಲಿ ಸಾರಿಗೆ ಹಾಕಿ ಮಾಡಿದ್ರು ಸ್ವಲ್ಪ ಒಂಥರ ನೀಚು ಸ್ಮೆಲ್ ಹೊಡಿಯುತ್ತೆ ಅಂತ ಜಾಸ್ತಿ ಮಾಡಲ್ಲ. ಉಳಿದ್ರೂ ಒಂಥರ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಕೆಲವೊಬ್ರು ಯಾರಿಗೂ ಗೊತ್ತಿಲ್ಲ ಅಂದರೆ ಈ ಥರ ಮಾಡಿ ಒಂಥರ ಈ ಥರ ನಂದಿದೆ ಅಲ್ವಾ, ಒಂದು ಸ್ವಲ್ಪ ತೆಗೆದು ಮೇಲೆ ಇಷ್ಟು ದಪ್ಪ ಇರುತ್ತಲ್ವ, ಈಗ ಲೆವೆಲ್ಲಿರೋ ಪಾತ್ರೆಯಲ್ಲಿ ಏನೋ ತವಾದಲ್ಲಿ ಆ ಥರ ಹುರಿದ್ರೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಸ್ವಲ್ಪ ತೆಗೆದಿರೋದ್ರಲ್ಲಿ ಹಾಕಿ ಒಂದೊಂದು ಫ್ರೈ ಮಾಡಿದ್ರೆ ನಡೀತದೆ. ನಾನು ಅದೇ ಥರ ಏನು ಫ್ರೈ ಮಾಡೋಕ್ಕಂದ್ರೆ ಈ ಥರದಲ್ಲೇ ಮಾಡ್ತೀನಿ ನಾನು. ಮಾಡ್ಕೊಂತೀಪ್ರಿ ಯಾವ ಏನು ಹಾಯ್, ಮೀನ ತಿನ್ಸಕ್ಕುಂತಾಳ, ಫ್ರೈ ಮಾಡಿದ ಮೀನ ತಿನ್ಸಕ್ಕುಂತಾಳ, ತಾನು ಊಟ ತಿಂಬಕ್ಕುಂತಾಳ ಕಳ್ಳಿ ಅಲ್ಲ. ಏಯ್ ಇನ್ನೊಂದು ಕೊಳ್ಳೇನಪ್ಪ, ಇನ್ನೊಂದು ಕೊಳ್ಳ. ಅದಕ್ಕೆ ಫಿಶ್ ಒಟ್ಟು ಫ್ರೈ ಮಾಡಿದ್ವು ಅಂದರೆ ಇಷ್ಟ ಹುಡುಗ ಅಲ್ಲಪ್ಪ, ಸಾರು ಮಾಡಿದ್ವು ಅಂದರೆ ಇಷ್ಟ ಇಲ್ಲ, ಅನ್ನ ಉಣಂಗಲ್ಲ. ಫ್ರೈ ಹಿಂಗೆ ಎಣ್ಣೆ ಕೊರೆದಿದ್ದು ಕೊರಮ್ ಮಂಬು ಹೆಂಗೆ ಮಾಡ್ತಾನೆ ನೋಡ್ರಿ ಆಕಿಗೆ. ನಂದು ಇನ್ನು ಫ್ರೈ ಮಾಡೋದು ಇದೆ ಫ್ರೆಂಡ್ಸ್, ಇದು ಫ್ರೈ ಆಗ್ತಿದೆ. ಅದು ಇನ್ನು ಸ್ವಲ್ಪ ಇದ್ದಾವೆ. ಅವಾಗ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಥರ ಇರಬೇಕಂತ, ಇದೇ ಥರ ನೋಡಿ ಅಗಲ ಇರಬೇಕು ಬಾಣಲಿ, ತಳ ತೆಗ್ಗಿರ್ಬೇಕು. ಈ ಥರ ಇದ್ದರೆ ಫ್ರೈ ಮಾಡೋದು ಚೆನ್ನಾಗಿ. ಅದು ಇದಾಗಿದೆ. ನೋಡಿ ಫ್ರೆಂಡ್ಸ್, ಮೀನು ಫ್ರೈ ಆಯಿತು. ಈಗ ಸಾರು ಮಾಡೋಕ್ಕೆ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಖಾರ ಪುಡಿ, ಒಂದು ಸ್ವಲ್ಪ ಉಪ್ಪು, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಗರಂ ಮಸಾಲ, ಹಾಗೆ ರುಬ್ಕೊಂಡಿರೋ ಅಲ್ಲ ಬೆಳ್ಳುಳ್ಳಿ, ಕೊತ್ತಂಬರಿ, ಕೊಬ್ಬರಿ ಪೇಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು.
ಇವಾಗ ಮೀನಕ್ಕೆಲ್ಲ ಹಚ್ಕೊಂಡ್ಬಿಡ್ತೀನಿ. ನೋಡಿ ಇದು ಹುಳಿ ಮಾಡ್ತಿದ್ದೀನಲ್ವ, ಹುಳಿ ಮಾಡೋಕ್ಕೆ ಎಣ್ಣೆ ಕಾಸು ಅದೇ ಎಣ್ಣೆ ಇತ್ತು, ಸ್ವಲ್ಪ ಜಾಸ್ತಿ ಆಗಿತ್ತು, ಸ್ವಲ್ಪ ತೆಗೆದಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಅದು ಸ್ವಲ್ಪ ರೆಡ್ ಕಲರ್ ಬರೋರು ಫ್ರೈ ಮಾಡ್ಕೊಂಡು ಆಮೇಲೆ ಈಗ ಮೆಂತ್ಯ ಪಲ್ಲೆ ಹಾಕ್ಕೊಂಡಿದ್ದೀನಿ. ಇದೊಂದು ಸ್ವಲ್ಪ ಬೆಳೆಸ್ಕೋಬೇಕಷ್ಟೆ. ಬೆಳೆಸ್ಕೊಂಡಾದ್ಮೇಲೆ ಹುಣಸೆ ಹುಳಿ ಹಾಕ್ಕೊಳೋದು. ಅದನ್ನು ಫಸ್ಟಿಗೆ ಕಲಸಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಲೆ ನೆನೆಸ್ಕೊಟ್ಟಿದ್ದೀನಲ್ವ, ಇದು ರೆಡಿ ಆಗೋ ತಡಿಯಲ್ಲ, ಅದು ಸ್ವಲ್ಪ ನೆನ್ಕೊಂಡಿರುತ್ತೆ, ಆಮೇಲೆ ಅದು ಹಾಕೋದಷ್ಟೆ. ನೋಡಿ ಒಳ್ಳೆ ಬೇಯಿಸಿ ಮೆಂತ್ಯ ಪಲ್ಲೆ ಚೆನ್ನಾಗಿ ಬಂದಿದೆ. ಈ ಹುಣಸೆ ಹುಳಿ ಹಾಕ್ಕೊಂತೀನಿ. ನೋಡಿ ಹುಣಸೆ ಹುಳಿ ಹೊಂದ್ಕೊಂಡಿದ್ದೀನಿ. ಎಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಕುದಿಯೋದು. ಕುದ್ಮೇಲೆ ಅದು ಮೀನ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದು ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಹುಳಿ ಚೆನ್ನಾಗಿ ಕುದೀತಿದೆ, ಇವಾಗ ಹಾಕ್ಕೊಂತಿದ್ವಿ. ಇದು ನೋಡಿ ಮೀನು ಎಷ್ಟು ದಪ್ಪ ಇದೆ. 2 ತುಂಡು ಮಾಡ್ಕೊಂಬಂದಿದ್ದಾರೆ ಅವರು. ಅಂದರೆ ಅಲ್ಲಿ ಕಡಿತಾರಲ್ವ, ಅವ್ರ ಹತ್ರ 2 ಓಡ್ ಮಾಡಿಸಿದ್ದಾರೆ. ನೋಡಿ ಇಲ್ಲಂತುಂಡು ಪಾಪ. ನೋಡಿ ಹಾಕ್ಕೊಂಡಿದ್ದೀನಿ ಕಡೆ, ಈಗ ಹಾಕ್ಕೊಂಡ್ಬಿಡ್ತೀನಿ.